ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಂಡಿ ಪಫ್ ಸ್ಲೀವ್ಸನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಈಗ ಇದನ್ನು ಹೇಗೆ ಕಟ್ ಮಾಡೋದು ಮತ್ತು ನಾವು ಮಾಮೂಲಿ ಬ್ಲೌಸ್ಗೆ ಸ್ಲೀವ್ಸನ್ನು ಹೇಗೆ ಕಟ್ ಮಾಡ್ತೀವಿ, ಪಫ್ ಇಟ್ಟಾಗ ನಾವು ಎಷ್ಟು ಎಕ್ಸ್ಟ್ರಾ ತಗೋಬೇಕಾಗತ್ತೆ, ಎಷ್ಟು ಅಂತಂದರೆ ನಾವು ಎಷ್ಟು ಬೇಕಾದರೂ ತಗೋಬೋದಾ ಅಥವಾ ಇಷ್ಟೇ ತಗೋಬೇಕು ಅಂತ ಏನಾದರೂ ಇದರಲ್ಲಿ ಮೆಜರ್ಮೆಂಟ್ ಇದೆಯಾ, ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದಾ ಅನ್ನೋವಂಥ ಕನ್ಫ್ಯೂಷನ್ಸ್ಗಳಿಗೆಲ್ಲ ಇವತ್ತು ಈ ವಿಡಿಯೋ ನೋಡೋಷ್ಟರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಆಗಿ ಒಂದು ನೀಟಾದಂಥ ಪಿಕ್ಚರ್ ನಿಮಗೆ ಸಿಗತ್ತೆ. ಹಾಗಿದ್ರೆ ಈಗ ಶುರು ಮಾಡೋಣ ಅಲ್ಲ, ಬನ್ನಿ. ಈಗ ನಾನು 4 ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಅದೆಲ್ಲನೂ ಕಟ್ ಮಾಡಿ ತೆಗೆದು ಬಿಡಬೇಕು, ಅದು ನೀಟಾಗಿ ಕಾಣಿಸೋದಿಲ್ಲ. ಈಗ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ತೆಗೆದು ಬಿಡಬೇಕು. ಸುತ್ತ ಎಷ್ಟು ಎಕ್ಸ್ಟ್ರಾ ಇರ್ತದೆ ಅದಷ್ಟನ್ನು ತೆಗಿಬೇಕಾಗತ್ತೆ. ಈಗ ನಮಗೆ ಲೆಂತ್ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈಗ ನಮಗೆ 12.5 ಇಂಚಿದೆ. ನನಗೆ ಬೇಕಾಗಿರುವಂಥದ್ದು ಸ್ಲೀವ್ಸ್ ಲೆಂತ್ ಬಂದು ನನಗೆ 10 ಇಂಚು ಮಾರ್ಜಿನ್ನು ಸೇರಿ ನನಗೆ 10 ಇಂಚು ಬೇಕಾಗತ್ತೆ. 10 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ. ಫಸ್ಟು ನೋಡಿ, ಇಲ್ಲಿ ಗೆರೆ ಇದೆಯಲ್ಲ, 10 ಇಂಚ್ಗೆ ಇಲ್ಲಿ ಇದೆ, ಸೇಮ್ 10 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ. ಮಾರ್ಕನ್ನು ಮಾಡ್ಕೊಂಡಿದ್ದಾದ ನಂತರ ನಾನು 10 ಇಂಚ್ಗೆ ಎಷ್ಟು ಡೌನಿಂಗನ್ನು ತಗೋಬೋದು, ನನ್ನ ಈ ಅಳತೆಗೆ 10 ಇಂಚ್ಗೆ ಎಷ್ಟು ಡೌನಿಂಗನ್ನು ತಗೋಬೋದು ಅನ್ನೋದಾದರೆ, ಈಗ ನಾವು ಫಸ್ಟು ಸ್ಲೀವ್ಸನ್ನು ಲೂಸನ್ನು ನೋಡ್ಕೊಳ್ಳೋಣ. ಫಸ್ಟು ಸ್ಲೀವ್ಸನ್ನು ನೀವು ಬ್ಲೌಸಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಟೇಪಲ್ಲಾದರೂ ಅಳತೆ ಮಾಡ್ಕೊಳ್ಳಿ, ನಿಮ್ಗೆ ಯಾವುದು ಕಂಫರ್ಟಬಲ್ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಇದು ಸ್ಲೀವ್ಸನ್ನ ಲೂಸ್ ಬಂದು 6 ಇಂಚು 2 ಪಾಯಿಂಟ್ ಇದೆ. 6 ಇಂಚು 2 ಪಾಯಿಂಟ್ ಇದೆ. ಅಲ್ಲಿಗೆ ನಾವು ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. 6 ಇಂಚು 2 ಪಾಯಿಂಟ್ ಅಂದರೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದ ನಂತರ ಈಗ ಪ್ಲಸ್ 2 ಇಂಚು ಮಾರ್ಜಿನ್ ನಮಗೆ ಬೇಕು ಇದೆ. ಈಗ ನಾವು ಇಲ್ಲಿ ಡೌನಿಂಗನ್ನು ಎಷ್ಟು ತಗೋಬೇಕು, ನೀವು ಅನ್ಕೋಬೋದು ನಾರ್ಮಲ್ ಬ್ಲೌಸ್ಗೆ ನೀವು ಅಳತೆ ಹೇಳ್ತಿದ್ದೀರಲ್ಲ ಅಂತ. ನಾರ್ಮಲ್ ಬ್ಲೌಸ್ಗೆ ಸ್ಲೀವ್ಸ್ಗೆ ಅಳತೆನ ತೆಗೆದು ನಂತರ ನಾವು ಪಫ್ ಸ್ಲೀವ್ಸ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಇದನ್ನು ನೋಡ್ಕೊಳ್ಳಿ. ಈಗ ನಾನು 10 ಇಂಚ್ಗೆ ಈ ಅಳತೆಗೆ ನಾನು ತಗೊಳ್ಳುವಂಥದ್ದು 3.5 ಇಂಚು. 3.5 ಇಂಚ್ಗೆ ನಾವಿಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. 3.5 ಇಂಚ್ಗೆ ಒಂದು ಮಾರ್ಕು, ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋದು. ಮಾಡ್ಕೊಂಡಿದ್ದಾದ ನಂತರ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚು, ನೋಡಿ ಇಲ್ಲಿ 2 ಇಂಚು ನಮಗೆ ಮಾರ್ಜಿನ್ ಅಲ್ವಾ, ನಮಗೆ ಇಷ್ಟಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಗೆರೆಯನ್ನು ಹಾಕೊಂಡಿದ್ದಾದ ನಂತರ ಇಲ್ಲಿ ಬರುವಂಥದ್ದು ಮಾರ್ಜಿನ್ನು. ನಮಗೆ ಕೆಲವರು ಜಾಸ್ತಿ ಬಿಡಿಸ್ಕೊತಾರೆ, ಕೆಲವರು 1 ಇಂಚ್ ಇರಲಿ ಅಂತಾರೆ. ಅದು ಅವ್ರವ್ರ ಕಸ್ಟಮರ್ಸ್ ಯಾವ ರೀತಿ ಕೇಳ್ತಾರೆ ಆ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ಈಗ ನಾನು ಪಫ್ ಸ್ಲೀವ್ಸು ಈಗ ಫಸ್ಟು ಇದಕ್ಕೆ ಮಾರ್ಕ್ ಮಾಡಿಬಿಡ್ತೀನಿ ನಾನು. ಈಗ ನೋಡಿ, ಇಲ್ಲಿ 1.5 ಇಂಚ್ವರೆಗೂ ನಾವು ಯಾವುದೇ ಕಟಿಂಗನ್ನು ಮಾಡೋಂಗಿಲ್ಲ. ಈಗ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಂಡಿದ್ದಾದ ನಂತರ ಇದನ್ನು ಶೇಪ್ ಹೇಗೆ ತೆಗೆಯೋದು, ತುಂಬಾ ಈಸಿ. ನೀವು ಯಾವ್ದು ಕರ್ವ್ ಸ್ಕೇಲ್ ಇದೆಯಲ್ಲ, ಯಾವುದೂ ಬಳಸುವಂಥ ಅವಶ್ಯಕತೆ ಇಲ್ಲ. ನಾನು ಕೈಯಲ್ಲೇ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಬರುತ್ತಲ್ಲ, ಸ್ವಲ್ಪ ನೋಡಿ, ಸ್ವಲ್ಪ ಕರ್ವ್ ಮಾಡೋದಷ್ಟೇ. ಸ್ವಲ್ಪ ಕರ್ವ್ ಮಾಡಿದ್ರೆ ಆಯಿತು, ನಮಗೆ ಶೇಪೇ ಸಿಕ್ಕೋಗ್ಬಿಡುತ್ತೆ. ಈಗ ಇದಾಯಿತು, ನಮಗೆ ನಾರ್ಮಲ್ ಬ್ಲೌಸು ಶೇಪು ಸಿಕ್ಕಾಗಿದೆ. ಈಗ ನಾನು ಪಫ್ ಸ್ಲೀವ್ಸಿಗೆ ಬೇಕಲ್ವಾ, ಈ ಕಸ್ಟಮರ್ ಹೇಳಿರುವಂಥದ್ದು ತುಂಬ ಲೈಟಾಗಿ ಪಫ್ ಇರಲಿ ಅಂತ. ನಾವು ಮಿನಿಮಮ್ ಪಫನ್ನು ಎಷ್ಟು ಇಟ್ಕೊತೀವಿ, 3.5 ಇಂದ 4 ಇಂಚು, 4.25, 5. ಈಗ ಮಿನಿಮಮ್ ಅಂತಂದರೆ ಒಂದು ಅಳತೆ ನಾರ್ಮಲಾಗಿ ಎಲ್ಲ ಇಟ್ಕೊಳ್ಳುವಂಥದ್ದು 4 ಇಂಚು. ನಾವು ಇಲ್ಲಿಂದ ಮೇಲ್ಗಡೆಗೆ 4 ಇಂಚನ್ನು ತಗೊಂಡು ಇಟ್ಕೊತೀವಿ. ಇವರು ಲೈಟಾಗಿ ಪಫಿ ಬೇಕು ಅಂತ ಹೇಳಿರೋದ್ರಿಂದ ನಮಗೆ ಇಲ್ಲಿ 2.5 ಇಂಚನ್ನು ತಗೊಂಡಿದ್ದೀನಿ. ನನಗೆ ಸಿಕ್ಕುವಂಥದ್ದು 2 ಇಂಚು ಮಾತ್ರ. ಒಂದು 3 ಇಂದ 4 ಫ್ರಿಲ್ಸ್ ಬರ್ಬೋದು, ಅಷ್ಟು ಮಾತ್ರ ಸಿಗತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ 2 ಇಂಚ್ಗೆ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಪ್ಲಸ್ 1/2 ಇಂಚು ನನಗೆ ಮಾರ್ಜಿನ್ನು. ಈಗ ನಾವು ಇಲ್ಲಿಂದ ಇಲ್ಲಿ ನಾನು 2.5 ಇಂಚ್ ತಗೊಂಡಿದ್ದೀನಲ್ಲ, 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ಬಾಕ್ಸನ್ನು ಮಾಡ್ಕೊಳ್ಳೋಣ. ಈಗ ಬಾಕ್ಸನ್ನು ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟ್, ಮಧ್ಯದಲ್ಲೊಂದು ಪಾಯಿಂಟನ್ನು ಮಾಡಿಕೊಂಡು ಈಗ ನಾವು ಯಾವ ರೀತಿ ಇದನ್ನು ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ನೋಡಿ, ಇಲ್ಲಿಂದ ಈ ರೀತಿ ಬರಬೇಕು. ಬಂದು ಇಲ್ಲಿ ಈ ಪಾಯಿಂಟಿಗೆ ಸೇರಿಕೊಂಡು ಇದು ನಮಗೆ ಸ್ಲೀವ್ಸ್ ಬರುತ್ತೆ. ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಹಾಗಿದ್ರೆ ಈಗ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ಈಗ ನೋಡಿ.
ಈಗ ನೋಡಿ ಇಲ್ಲಿ ಸೈಡ್ಸನ್ನು ತೆಗೆದುಬಿಡೋಣ. ಸೈಡ್ಸನ್ನು ತೆಗೆದುಬಿಟ್ಟು ನೋಡಿ ತುಂಬಾ ಈಸಿಯಾಗಿ ನೋಡಿ ಈ ರೀತಿ ಬಂದು ಇಲ್ಲೋಗಿ ಈ ರೀತಿ ಸೇರ್ಕೊಳ್ಳುತ್ತೆ. ಇದು ಹಿಂಗಾಗೋದ್ರಿಂದ ನಮಗೆ ಪಫ್ಫು ಜಾಸ್ತಿ ಬೇಕು. ಪಫ್ಫು ಅಂತಂದರೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಜಾಸ್ತಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ನೋಡಿ ಈ ರೀತಿ ಬಂತಲ್ವ. ಈಗ ಏನು ಮಾಡಬೇಕು, ನಾವು ಇದನ್ನು ಈ ಕಡೆ ನಾವು ಶೇಪ್ ತೆಗಿಬೇಕು ನೋಡಿ. ಆಗ ಈ ರೀತಿ ಇಟ್ಕೋಬೇಕು. ಇದನ್ನು ಈ ರೀತಿ ಇಟ್ಕೊಂಡು ಇಷ್ಟು ನೋಡಿ ಇಲ್ಲಿಂದ ಇಲ್ಲಿ ಇಷ್ಟು ನೋಡಿ ಇಷ್ಟು ತೆಗೆದ್ರೆ ನಮಗೆ ಲೆಫ್ಟ್ ಯಾವುದು ರೈಟ್ ಯಾವುದು ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಈಗ ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ನಾವು ಪಫ್ ಸ್ಲೀವ್ಸನ್ನು ಹೇಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಈಗ ನೋಡಿದ್ರಿ ಅಲ್ವಾ ನೀವು. ಈಗ ಪರ್ಫೆಕ್ಟ್ ಆಗಿರುವಂಥ ಪಫ್ ಸ್ಲೀವ್ಸ್ ನಿಮಗೆ ಸಿಕ್ಕಿದೆ. ಈಗ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೋಡಿ ಈಗ ಇದಿಷ್ಟು ಮಾರ್ಜಿನನ್ನು ನಾವು ಈ ರೀತಿ ಮಡ್ಚ್ಕೊಂಡು ಬಿಟ್ಟರೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸ್ ಪರ್ಫೆಕ್ಟ್ ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು.